ವೀಕ್ಷಕರೆಲ್ಲರಿಗೂ ಆದರವಾದ ಸ್ವಾಗತ. ಚಿಲ್ಡ್ರನ್ಸ್ ಆರ್ ದ ಹ್ಯಾಂಡ್ಸ್ ಬೈ ವಿಚ್ ವಿ ಟೇಕ್ ಹೋಲ್ಡ್ ಆಫ್ ಹೆವನ್. ಒನ್ಸ್ ಯು ಹ್ಯಾವ್ ಚಿಲ್ಡ್ರನ್, ಯುವರ್ ಲೈಫ್ ಚೇಂಜಸ್ ಫಾರ್ ಎವರ್. ಚಿಲ್ಡ್ರನ್ಸ್ ಆರ್ ದ ಲಿವಿಂಗ್ ಮೆಸೇಜಸ್ ವಿ ಸೆಂಡ್ ಟು ಅ ಟೈಮ್ ವಿ ವಿಲ್ ನಾಟ್ ಸಿ. ಜಾನ್ ಎಫ್ ಕೆನಡಿ. I may not have time for adults, but I have enough time for children's. ಪಂಡಿತ್ ಜವಾಹರ್ಲಾಲ್ ನೆಹರು. ಭಾರತಕ್ಕೆ ಸ್ವತಂತ್ರ ಸಿಕ್ಕ ಅಂದರೆ 1947ರಿಂದ ಭಾರತದಲ್ಲೇನು ಮಕ್ಕಳ ದಿನಾಚರಣೆ ಆಚರಣೆ ಇರಲಿಲ್ಲ. 1951ರಲ್ಲಿ ವಿಶ್ವಸಂಸ್ಥೆಯ ಸಮಾಜ ಕಲ್ಯಾಣ ಫೆಲೋ ಆಗಿರುವ VM ಕುಲಕರ್ಣಿಯವರು ಯುನೈಟೆಡ್ ಕಿಂಗ್ಡಮ್ನಲ್ಲಿ ಬಾಲಾಪರಾಧಿಗಳಿಗಾಗಿ ಪುನರ್ವಸತಿ ಕುರಿತು ಅಧ್ಯಯನವೊಂದನ್ನು ನಡೆಸುತ್ತಿದ್ದರು. ಆಗ ಅವರಿಗೆ ತಾಯ್ನಾಡಿನ ಮಕ್ಕಳ ಬಗ್ಗೆ ಯೋಚನೆಯಾಯಿತು. ಅವರು ಭಾರತದಲ್ಲಿ ಹಿಂದುಳಿದ ಮಕ್ಕಳನ್ನು ನೋಡಿಕೊಳ್ಳಲು ಯಾವುದೇ ವ್ಯವಸ್ಥೆ, ಸಂಘ ಸಂಸ್ಥೆಗಳಿಲ್ಲ ಎಂದು ಮನಗಂಡರು. ಆಗ ರಾಣಿ ಎಲಿಜಬೆತ್ತರ ಜನ್ಮದಿನದಂದು ಇಂಗ್ಲೆಂಡಿನಲ್ಲಿರುವ ಮಕ್ಕಳಿಗಾಗಿ ಹಣಕಾಸನ್ನು ಸಂಗ್ರಹಿಸುತ್ತಿದ್ದರು. ಅದನ್ನು ಧ್ವಜದಿನ ಎಂದು ಕರೆಯಲಾಗುತ್ತಿತ್ತು. ಹೀಗೆ ಕುಲಕರ್ಣಿಯವರು ಭಾರತದ ಮಕ್ಕಳ ಕಲ್ಯಾಣಕ್ಕಾಗಿ ಕೆಲಸ ಮಾಡುವ NGOಗಳಿಗೆ ನಿಧಿಯನ್ನು ಸಂಗ್ರಹಿಸಲು ಮತ್ತು ನೆಹರು ಅವರ ಜನ್ಮದಿನವನ್ನು ಧ್ವಜ ದಿನವನ್ನಾಗಿ ಆಚರಿಸಲು ಮಕ್ಕಳಿಗಾಗಿ ಏನನ್ನಾದರೂ ಹೊಸದನ್ನು ಮಾಡೋಣ ಎಂದು ಶಿಫಾರಸು ಮಾಡಿದರು. ಆದರೆ ಮೊದಲು ನೆಹರು ಅವರು ಇದಕ್ಕೆ ಒಪ್ಪಲಿಲ್ಲ. ನಂತರ ಮನಸ್ಸಿಲ್ಲದ ಮನಸ್ಸಿನಿಂದ ಒಪ್ಪಿಕೊಂಡರು. ನಂತರದಲ್ಲಿ ಸಾಗರೋತ್ತರಗಳಲ್ಲಿ ಭಾರತದಾದ್ಯಂತ ಸಾರ್ವಜನಿಕವಾಗಿ ನೆಹರು ಅವರ ಜನ್ಮದಿನವನ್ನು ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಆಚರಿಸಲಾಗುತ್ತಿತ್ತು. ಭಾರತದಲ್ಲಿ ಮೊದಲು ಮಕ್ಕಳ ಹಕ್ಕುಗಳು, ಶಿಕ್ಷಣ ಮತ್ತು ಸಮಾಜ ಕಲ್ಯಾಣಕ್ಕಾಗಿ ಮಕ್ಕಳನ್ನು ಜಾಗೃತಿ ಮೂಡಿಸಲು ಭಾರತದಲ್ಲಿ ಮಕ್ಕಳ ದಿನಾಚರಣೆ ಆಚರಿಸಲಾಗುತ್ತಿತ್ತು. ಆದರೆ ಇದು ಮೊದಲು ಮಕ್ಕಳ ದಿನಾಚರಣೆ ಎಂದು ಕರೆಸಿಕೊಳ್ಳುತ್ತಿರಲಿಲ್ಲ. ಅನೇಕ ಹೆಸರುಗಳಿಂದ ಇದನ್ನು ಕರೆಯುತ್ತಿದ್ದರು. 1948ರ ನವೆಂಬರ್ 5ರಂದು ಹೂವಿನ ಟೋಕನ್ಗಳನ್ನು ಮಾರಾಟ ಮಾಡಿ ನಿಧಿಯನ್ನು ಸಂಗ್ರಹಿಸಿ ವಿಶ್ವಸಂಸ್ಥೆಗೆ ಮೇಲ್ಮನವಿಯನ್ನು ಸಲ್ಲಿಸಲು ಮೊದಲ ಪ್ರಯತ್ನವನ್ನು ಮಾಡಿದರು. ಭಾರತೀಯ ಮಕ್ಕಳ ಕಲ್ಯಾಣ ಮಂಡಳಿ ICCW ಪೂರ್ವ ವಸತಿಯಿಂದ ಮಕ್ಕಳ ದಿನವನ್ನು ಹೂವಿನ ದಿನ ಎಂದು ಆಚರಿಸಲು ಪ್ರಾರಂಭಿಸಿದರು. 1949 ಜುಲೈ 30ರಂದು ಈ ದಿನವನ್ನು ಹೂವಿನ ದಿನ ಎಂದು ಆಚರಿಸಲಾಯಿತು. ನಂತರ ಮಕ್ಕಳ ದಿನವನ್ನು ರೇಡಿಯೋ, ಸಿನಿಮಾ, ಪತ್ರಿಕೆ, ಸಮೂಹ ಮಾಧ್ಯಮಗಳ ಮೂಲಕ ವ್ಯಾಪಕವಾಗಿ ಪ್ರಚುರಪಡಿಸಿ ಆಚರಣೆ ಮಾಡಲಾಯಿತು. 1954ರಲ್ಲಿ ಮೊದಲ ಬಾರಿಗೆ ನವದೆಹಲಿಯ ರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಸುಮಾರು 50,000ಕ್ಕೂ ಅಧಿಕ ಮಕ್ಕಳನ್ನು ಒಂದೆಡೆ ಸೇರಿಸಿ ನೆಹರು ಅವರ ನೇತೃತ್ವದಲ್ಲಿ ಅಧಿಕೃತವಾಗಿ ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಯಿತು. 1957ರಂದು ರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಮಕ್ಕಳ ದಿನಾಚರಣೆ ವೇಳೆ ಹಲವಾರು ಪಾರಿವಾಳಗಳನ್ನು ಹಾರಿಬಿಡಲಾಯಿತು. ಒಂದು ಪಾರಿವಾಳ ಮಾತ್ರ ನೆಹರು ಅವರ ಟೋಪಿಯ ಮೇಲೆ ಮರಳಿ ಬಂದು ಕುಳಿತಿತು. ಸಾಂದರ್ಭಿಕ ಚಿತ್ರಗಳನ್ನು ಇದರಲ್ಲಿ ಅಳವಡಿಸಿರುತ್ತೇನೆ. 1957ರಲ್ಲಿ ವಿಶೇಷವಾಗಿ ಭಾರತದಲ್ಲಿ ವಿಶೇಷ ಸರ್ಕಾರಿ ಸುಗ್ರೀವಾಜ್ಞೆಯ ಮೂಲಕ 14 ನವೆಂಬರನ್ನು ಭಾರತದಲ್ಲಿ ಅಧಿಕೃತವಾಗಿ ಮಕ್ಕಳ ದಿನವೆಂದು ಘೋಷಿಸಲಾಯಿತು. ಭಾರತ ಸರ್ಕಾರದ ಅಂಚೆ ಮತ್ತು ಟೆಲಿಗ್ರಾಮ್ ಇಲಾಖೆ ಇದನ್ನು ಬಾಲ್ ದಿನ್ ಎಂದು ಕರೆದರು. ಆ ದಿನದ ಮೊದಲ ಕವರ್ಗಳು ಮತ್ತು 3 ಸ್ಮರಣಾರ್ಥ ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಿ ಮಕ್ಕಳ ದಿನವನ್ನು ಆಚರಿಸಲಾಯಿತು. ಹೀಗೆ ಮಕ್ಕಳ ದಿನಾಚರಣೆ ಅನೇಕ ದಿನಾಂಕಗಳನ್ನು, ಅನೇಕ ಹೆಸರುಗಳನ್ನು ಬದಲಾಯಿಸಿಕೊಂಡರೂ ನಂತರ ನೆಹರು ಅವರು ತಮ್ಮ ಜನ್ಮದಿನವನ್ನು ಭಾರತದ ಮಕ್ಕಳಿಗಾಗಿ ಮಕ್ಕಳ ದಿನಾಚರಣೆ ಎಂದು ಭಾರತಕ್ಕೆ ಒಂದು ಗಿಫ್ಟನ್ನು ಕೊಟ್ಟರು. ಅಂದು VM ಕುಲಕರ್ಣಿಯವರ ಮನಸ್ಸಿನಲ್ಲಿ ಭಾರತದ ಮಕ್ಕಳಿಗಾಗಿ ಏನನ್ನಾದರೂ ಮಾಡುವ ಮನಸ್ಸು ಬರದಿದ್ದರೆ ಇಂದಿಗೂ ನಾವು ಮಕ್ಕಳ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೋ ಇಲ್ಲೋ ಎಂಬುದು ಸಂಶಯ ಮನಸ್ಸಿನಲ್ಲಿ ಮೂಡುತ್ತಿದೆ. ಭಾರತೀಯನಾಗಿ ಭಾರತದ ಮಕ್ಕಳಿಗಾಗಿ ಮಿಡಿಯುವ ಮನಸ್ಸನ್ನು VM ಕುಲಕರ್ಣಿಯವರು ಹೊಂದಿದ್ದರು. ಮಕ್ಕಳಿಗಾಗಿ ಅವರು ಒಂದು ಹೊಸ ಕಾರ್ಯವನ್ನು ರೂಪಿಸಿ ಮಕ್ಕಳ ದಿನಾಚರಣೆ, ಮಕ್ಕಳ ಹಕ್ಕು, ಕರ್ತವ್ಯ
ಈಗಲೂ ಸಹ ನಾವು ಭಾರತದಲ್ಲಿ ಮಕ್ಕಳಿಗಾಗಿ ಅನೇಕ ಹಕ್ಕು ಕರ್ತವ್ಯಗಳನ್ನು ಅವರ ಶಿಕ್ಷಣಕ್ಕಾಗಿ ಕಾನೂನುಗಳನ್ನು ನೋಡಿರುತ್ತೇವೆ. ಮೊದಲು ಭಾರತದಲ್ಲಿ ಮಕ್ಕಳಿಗಾಗಿ ಯಾವುದೇ ಕಾನೂನು ಕರ್ತವ್ಯಗಳನ್ನು ಅಳವಡಿಸಿರುವುದಿಲ್ಲ. ನಂತರ ಮೂಲಭೂತ ಹಕ್ಕುಗಳಲ್ಲಿ ಮಕ್ಕಳ ಶಿಕ್ಷಣಕ್ಕಾಗಿ ಮತ್ತು ಮಕ್ಕಳಿಗೆ ಶಿಕ್ಷಣ ಕೊಡುವ ಕರ್ತವ್ಯವನ್ನು ಮೂಲಭೂತ ಕರ್ತವ್ಯಗಳಲ್ಲಿ ಸೇರಿಸಲಾಗಿದೆ. ಮೂಲಭೂತ ಕರ್ತವ್ಯಗಳಲ್ಲಿ 11ನೇದಾಗಿ 6ರಿಂದ 14 ವಯಸ್ಸಿನ ಒಳಗಿನ ಮಕ್ಕಳಿಗೆ ತಂದೆ ತಾಯಿಗಳು ಶಿಕ್ಷಣವನ್ನು ಕೊಡಿಸುವ 11ನೆಯ ಕರ್ತವ್ಯವನ್ನಾಗಿ ಅಳವಡಿಸಲಾಗಿದೆ. ಸಂವಿಧಾನದ 86ನೇ ತಿದ್ದುಪಡಿ ಎ ವಿಧಿ 21ನೇ ಪ್ರಕಾರ 2002ರಲ್ಲಿ ಶಿಕ್ಷಣ ಒಂದು ಹಕ್ಕನ್ನಾಗಿ ಪರಿಗಣಿಸಲಾಗಿದೆ. ಇದರ ಅನ್ವಯ 6ರಿಂದ 14 ವರ್ಷ ವಯಸ್ಸಿನ ಎಲ್ಲ ಮಕ್ಕಳಿಗೂ ಸರ್ಕಾರವೇ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು ಎಂದು ಹೊಸ ಹಕ್ಕನ್ನು ಮಾಡಲಾಗಿದೆ. ಕರ್ನಾಟಕ ಸರ್ಕಾರವು RTE ಅಡಿಯಲ್ಲಿ 2009ರಿಂದ ಜಾರಿಯಾಗಿ ಮಕ್ಕಳಿಗೆ ಶಿಕ್ಷಣವನ್ನು ನೀಡುತ್ತಿದೆ. ಮೊದಲಿನ ಪ್ರಯತ್ನದಿಂದ ಇಲ್ಲಿಯವರೆಗೂ ನಾವು ಮಕ್ಕಳಿಗಾಗಿ ಹಕ್ಕನ್ನು ಕರ್ತವ್ಯಗಳನ್ನು ನೋಡುತ್ತಾ ಬಂದಿರುತ್ತೇವೆ. ಇಷ್ಟು ಹೇಳುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸುತ್ತೇನೆ.